ತಾಯಿಕಟ್ಟೆ ಪ್ರದೇಶದ ನಿವಾಸಿಯಾಗಿದ್ದು, ಈ ಭಾಗದಲ್ಲಿ ಫಾಲ್ಗುನಿ ನದಿಯ ಉಪನದಿಯು ಹರಿಯುತ್ತಿದೆ. ಈಗಾಗಲೇ ಅದು ಕಲುಷಿತಗೊಂಡಿದೆ. ಯಾವುದೇ ಕೈಗಾರಿಕೆಯಿಂದ ಮಲಿನ ನೀರನ್ನು ಈ ಭಾಗಕ್ಕೆ ಬಿಟ್ಟು ಈಗಾಗಲೇ ತರಲಿದ್ದಂತಹ ಜಲಚರಿಗಳು ಮತ್ತು ಕೊಳೆತು ಅವರಿಂದ ಈ ಭಾಗದಲ್ಲಿ ನಮಗೆ ವಾಸಿಸಲು ಕಷ್ಟಕರವಾಗಿದೆ. ಅದೆಷ್ಟೋ ಕುಟುಂಬಗಳು ಈ ನದಿಯನ್ನೇ ನಂಬಿ ಜೀವನ ಸಾಗಿಸುವಂತಹ ಕುಟುಂಬಗಳಿದ್ದು ಈಗಾಗಲೇ ಅವರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಇದರಿಂದಾಗಿ ಜಿಲ್ಲಾಡಳಿತವು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ನಮಗೆ ನ್ಯಾಯ ದೊರಕಿಸಬೇಕಾಗಿ ಹೇಳ್ತೀವಿ. ಮಂಗಳೂರು ಮಹಾನಗರ ಪಾಲಿಕೆಯ ತಾಯಿಕಟ್ಟೆ ಎಂಬ ಪ್ರದೇಶದಲ್ಲಿ ಕೈಗಾರಿಕೆಯಿಂದ ತ್ಯಾಜ್ಯವನ್ನು ನೇರವಾಗಿ ನದಿಗೆ ಬಿಡಲಾಗುತ್ತಿದ್ದು, ಇದರಿಂದ ಅಲ್ಲಿ ಜಲಮಾಲಿನ್ಯ ಆಗಿದೆ. ಅಲ್ಲಿ ಸೇತುವೆ ಕಾರ್ಯ ಆಗುವುದರಿಂದ ನೀರನ್ನು ತಡೆ ಹಿಡಿದ ಕಾರಣದೆಲ್ಲ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ತ್ಯಾಜ್ಯವನ್ನು ಕೈಗಾರಿಕೆ ನೇರವಾಗಿ ಯಾವುದೇ ಒಂದು ಪ್ರಕ್ರಿಯೆ ಇಲ್ಲದೆ ನೇರವಾಗಿ ನದಿಗೆ ಬಿಡಲಾಗ್ತದೆ. ಇದರಿಂದ ಅಲ್ಲಿ ಜಲಚರಗಳು ಸತ್ತಿದೆ. ಅಲ್ಲೆಲ್ಲ ಪರಿಸರ ಮಾಲಿನ್ಯ ಆಗಿದೆ, ಜಲಮಾಲಿನ್ಯ ಆಗಿದೆ. ಇದು ಕಾನೂನಿಗೆ ವಿರುದ್ಧವಾಗಿ ಕೈಗಾರಿಕೆಗಳು ಯಾವುದೇ ಒಂದು ಪ್ರಕ್ರಿಯೆ ಇಲ್ಲದೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳದೆ ಹೀಗೆ ಬಿಡುತ್ತಿರೋದ್ರಿಂದ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಈ ಜನರಿಗೆ ಬಾಧಕ ಆಗಲಿಕ್ಕಿದೆ. ಈ ಕಾರಣದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ಜಿಲ್ಲಾಧಿಕಾರಿಯು ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಪಕ್ಕೆ ತ್ಯಾಜ್ಯವನ್ನು ಕೈಗಾರಿಕೆಗಳು ನದಿಗೆ ಬಿಡದಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ವಿನಂತಿ ಮಾಡಿದ್ದೇವೆ. ಇವತ್ತು ನಾವು ಹಿಂದೂ ಜನಜಾಗೃತಿ ಸಮಿತಿಯ ಸುರಾಜ್ಯ ಅಭಿಯಾನದ ಅಂಗವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಕೂಳೂರು ಪ್ರದೇಶದ ಫಲ್ಗುನಿ ನದಿ ಮಾಲಿನ್ಯದ ಕುರಿತು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡಲು ಇಲ್ಲಿ ಬಂದಿದ್ದೇವೆ. ಕಳೆದ ಕೆಲವು ದಿನಗಳಿಂದ ಅಲ್ಲಿನ ನೀರು ಕಪ್ಪಾಗಿ ಜಲಚರಗಳು ಸತ್ತು ಬಿದ್ದು ಕೊಳೆತು ನಾರುವ ಸ್ಥಿತಿಯಲ್ಲಿದ್ದು ತುಂಬ ಪರಿಸರ ಮಾಲಿನ್ಯ ಉಂಟಾಗಿದೆ. ಇದು ಏಕಾಗಿದೆ ಅಂದರೆ ನಮ್ಮ ತಣ್ಣೀರು ಬಾವಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಪ್ರಯುಕ್ತ ಅಲ್ಲಿಯ ನದಿಯನ್ನು ಮಣ್ಣು ಹಾಕಿ ಬಂದ್ ಮಾಡಿದ್ದಾರೆ. ಅದರಿಂದಾಗಿ ಉಬ್ಬರ ಏರಿಳಿತಗಳು ಇಲ್ಲದ ಕಾರಣ ನೀರು ಸ್ಟ್ಯಾಗ್ನೇಟ್ ಆಗಿ ತುಂಬ ಅಂದರೆ ಪೊಲ್ಯೂಷನ್ ಉಂಟಾಗಿದೆ. ಪೊಲ್ಯೂಷನ್ ಅಂದರೆ ಕೈಗಾರಿಕೆಗಳ ರಾಸಾಯನಿಕಗಳು ನದಿಯನ್ನು ಸೇರುತ್ತಿರುವುದರಿಂದ ನದಿಯ ನೀರು ಕಪ್ಪಾಗಿ ಅಲ್ಲಿಯ ಜಲಚರಗಳು ಸತ್ತು ಕೊಳೆತು ನಾರುತ್ತಿದ್ದು ತುಂಬ ಗಂಭೀರ ಪರಿಸರ ಮಾಲಿನ್ಯ ಉಂಟಾಗಿದೆ. ಇದು ಈ ರೀತಿಯಾಗಿ ಬಿಟ್ಟರೆ ಇನ್ನು ಸಾಂಕ್ರಾಮಿಕ ರೋಗಗಳು ಹರಡುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತು ಸೂಕ್ತ ಕ್ರಮ ಜರುಗಿಸಬೇಕೆಂದು ನಾವು ಜಿಲ್ಲಾಧಿಕಾರಿಯವರನ್ನು ಒತ್ತಾಯಿಸುತ್ತೇವೆ.